ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಫ್ರೈಡ್ ಐಟಮ್ ಮಾಡ್ತಾ ಇದ್ದೀನಿ. ಫ್ರೈಡ್ ಐಟಮ್ ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈವ್ನಿಂಗ್ ಮಳೆ ಬಂದಾಗ ಏನಾದರೂ ಫ್ರೈಡ್ ಐಟಮ್ ತಿನ್ನಬೇಕು ಅನಿಸುತ್ತೆ. ಆವಾಗ ಇದನ್ನೇ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನಾನು ಯಾವ ಥರ ಕನ್ಸಿಸ್ಟೆನ್ಸಿ ಯೂಸ್ ಮಾಡಿದ್ದೀನಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಅಥವಾ ಹೊರಗಡೆ ತಿಂದಿರ್ತೀರಲ್ಲ ಅದೇ ಟೇಸ್ಟ್ ಬರುತ್ತೆ. ಅದು ಮದ್ದೂರು ವಡೆ ನಾನು ಮಾಡ್ತಿರೋದು. ಮದ್ದೂರು ವಡೆ ಮನೆಯಲ್ಲಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ 1 ಕಪ್ಪಷ್ಟು ಬಾಂಬೆ ರವೆ ತಗೊಂಡಿರೋದು. ವೈಟ್ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಬಾಂಬೆ ರವೆ ಇದು. ಮತ್ತು 3/4 ಕಪ್ಪಷ್ಟು ಮೈದಾ ಹಿಟ್ಟು ಬೇಕು. ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ನಾನು 1 ಕಪ್ ಯೂಸ್ ಮಾಡ್ತಿರೋದು ಗೊತ್ತಾಗಲಿ ಅಂತ. ಇಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇಲ್ಲಿ 2 ರೆಡ್ ಚಿಲ್ಲಿ ತೊಗೊಂಡಿರೋದು. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಫ್ರೈಡ್. ಇವಾಗ ಇದನ್ನೆಲ್ಲ ತರಿಯಾಗಿ ಮಿಕ್ಸಿಗೆ ಹಾಕೊಂಡು ಬರಬೇಕು. ಪೂರ್ತಿ ಪೇಸ್ಟ್ ಮಾಡೋದೇನು ಬೇಡ, ಯಾರಿರ್ಬೇಕು ಅದು. ಅದಕ್ಕೆ ಇವಾಗ ಇಲ್ಲಿ 2 ಬಿಗ್ ಸೈಜ್ ಆನಿಯನ್ ತೊಗೊಂಡಿರೋದು. 20 ಕರಿಬೇವು ಎಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಬೇಕು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಬೇಕು. ಅರ್ಧ ಟೀ ಸ್ಪೂನಷ್ಟು ಹಸಿರು ಮೆಣಸಿನಕಾಯಿ ಪೇಸ್ಟ್ ಬೇಕು. ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್ ಬೇಕು. ಹಸಿ ಶುಂಠಿ ಪೇಸ್ಟ್ ಅದು. ಅದಕ್ಕೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಕೆ 1 ಪಾತ್ರೆ ತಗೊಳ್ಬೇಕು. ಇವಾಗ ಪಾತ್ರೆಯಲ್ಲಿ ಮೊದಲಿಗೆ ಆನಿಯನ್, ಶುಂಠಿ ಪೇಸ್ಟು, ಹಸಿರು ಮೆಣಸಿನಕಾಯಿ ಪೇಸ್ಟು ಇದೆಲ್ಲನೂ ಡ್ರೈ ಆಗಿ ಫಸ್ಟ್ ಕಲಿಸ್ಕೊಳ್ಬೇಕು. ಕರಿಬೇವು, ಕೊತ್ತಂಬರಿ ಎಲ್ಲನೂ ಏನು ತೊಗೊಂಡಿದ್ವಿ ಇದೆಲ್ಲನೂ ಹಾಕೊಂಡು ಚೆನ್ನಾಗಿ ಫಸ್ಟ್ ಕಲಿಸ್ಕೊಳ್ಬೇಕು. ಅದೆಲ್ಲನೂ ಹಾಗೆ ಹಾಕೊಳ್ಬೇಕು. ಅದ್ರ ಜೊತೆಗೆ ಇವಾಗ ರವೆ ಹಾಕೊಳ್ತಿರೋದು ಬಾಂಬೆ ರವೆ ತೊಗೊಂಡಿರೋದು ನಾನಿಲ್ಲಿ. ಅದ್ರ ಜೊತೆಗೆ ಮೈದಾ ಹಿಟ್ಟು, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ಅಕ್ಕಿ ಹುಡಿ ಅಥವಾ ಅಕ್ಕಿ ಹಿಟ್ಟು ಅಂತ ಹೇಳ್ತಾರೆ, ತೊಗೊಂಡು ಎಲ್ಲನೂ ಮೊದಲಿಗೆ ಹಂಗೆ ಡ್ರೈ ಆಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದು ಆನಿಯನ್ ಎಲ್ಲ ನೀರು ಬಿಟ್ಕೊಳ್ಬೇಕು, ಆ ಥರ ಕಲಿಸ್ಕೊಳ್ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿರೋದು. ಉಪ್ಪು ಹಾಕೊಂಡು ಮೊದಲಿಗೆ ಚೆನ್ನಾಗಿ ಎಲ್ಲನೂ ಕಲಿಸ್ಕೊಳ್ಬೇಕು. ಉಪ್ಪು ಹಾಕೊಂಡ್ರೆ ಬೇಗ ನೀರು ಬಿಡತ್ತೆ, ಆನಿಯನ್ ಎಲ್ಲ ನೀರೆಲ್ಲ ಬಿಟ್ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಹಾಗೆ ಒಂದು 15 ಮಿನಿಟ್ಸ್ ಮುಚ್ಚಿಟ್ಕೊಂಡ್ರೆ ಹಾಗೆ ನೀರು ಬಿಡತ್ತೆ ಸ್ವಲ್ಪ. ಇವಾಗ ಶೇಂಗಾ ಮತ್ತು ಧನಿಯಾ, ಅದು ಮೆಣಸಿನ್ಕಾಯಿ ತೊಗೊಂಡಿರುತ್ತೆ ಅದೆಲ್ಲನೂ ತರಿಯಾಗಿ ಮಿಕ್ಸಿ ಹಾಕೊಂಡು ಬರಬೇಕು. ಬೇಕಿದ್ರೆ ಶೇಂಗಾ, ಕಡಲೆ ಬೀಜ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ನೀವು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿರೋದು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೊಳ್ಬೋದು. ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ತೊಗೊಂಡಿರೋದು. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೊಳ್ಬೋದು. ನೋಡಿ ಈ ಥರ ತರಿಯಾಗಿರಬೇಕು. ಇದನ್ನು ಇವಾಗ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ತರಿಯಾಗಿ ರುಬ್ಕೊಂಡಿರೋ ಶೇಂಗಾದು ಮೊದಲಿಗೆ ಚೆನ್ನಾಗಿ ಕೈಯಿಂದಾನೆ ಈ ಥರ ಕಲಿಸ್ಕೊಳ್ಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ ಆನಿಯನ್ ಹಾಕೊಂಡ್ರಿಂದ. ಸೊ ಇದಕ್ಕೆ ಎಳ್ಳನ್ನು ಹಾಕೊಳ್ಬೋದು. ನಾನು ಎಳ್ಳು ಹಾಕೊಂಡಿಲ್ಲ, ನೀವು ಬಿಳಿ ಎಳ್ಳನ್ನು ಹಾಕೊಳ್ಬೋದು. ಅದು 1 ಟೇಬಲ್ ಸ್ಪೂನ್ ಹಾಕೊಳ್ಬೇಕು ಎಳ್ಳು ಹಾಕೊಂಡ್ರೆ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಕಾದಿರೋ ಎಣ್ಣೆ ಹಾಕೊಳ್ತಿರೋದು. ಬಿಸಿ ಎಣ್ಣೆ ಹಾಕೊಳ್ಳೋದು ರೀಸನ್ ಏನಂದರೆ ಇವಾಗ ಫ್ರೈ ಮಾಡಿದಾಗ ಜಾಸ್ತಿ ಎಣ್ಣೆ ಹಿಡ್ಕೊಳ್ಳಲ್ಲ ಅಂತ ಹೇಳಿ ಬಿಸಿ ಎಣ್ಣೆ ಹಾಕೊಳ್ಬೇಕು. ಇವಾಗ ಎಣ್ಣೆ ಹಾಕೊಂಡು ಹಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು.
ಇವಾಗ ಇದರಲ್ಲಿ ನೀರು ಸ್ವಲ್ಪನೇ ನೀರು ಹಾಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಅಷ್ಟು ನೀರು ಇರಬೇಕು. ಇದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಯಾವ ಥರ ಇರ್ತಲ್ಲ ಆ ಥರ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಸ್ಮೂತಾಗಿ ಜಾಸ್ತಿ ಇರುತ್ತೆ, ಸ್ವಲ್ಪ ಇದು ಗಟ್ಟಿಯಾಗಿದ್ರೂ ಚೆನ್ನಾಗಿ ಬರುತ್ತೆ, ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ ಗಟ್ಟಿಯಾಗಿದ್ರೆ. ನೋಡಿ ಮೊದಲಿಗೆ ಈ ಥರ ಒಂದು ಉಂಡೆ ಮಾಡ್ಕೊಳ್ಬೇಕು. ನಾನೆಲ್ಲಿ ಈ ಥರ ಉಂಡೆ ಮಾಡ್ಕೊಳ್ತಿರೋದು, ನೀವು ಅವಾಗಿಂದವಾಗ ಬೇಕಾದ್ರೆ ಕೈಯಲ್ಲಿ ತಟ್ಕೊಂಡು ಹಾಕೊಳ್ಬೋದು. ಉಂಡೆ ಮಾಡ್ಕೊಂಡು ಈ ಥರ ಕೈಯಲ್ಲಿ ತಟ್ಕೊಳ್ಬೇಕು. ಅದೆಲ್ಲ ರೆಡಿ ಆಗುವಷ್ಟರಲ್ಲಿ ಇಲ್ಲಿ ಆಯಿಲ್ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಅದು ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ವಡೆ ತಟ್ಕೊಂಡು ಇಟ್ಕೊಳ್ಳೋಣ. ಮದ್ದೂರು ವಡೆ ಈ ಥರ ಕೈಯಲ್ಲಿ ಹಿಂಗೆ ರೌಂಡ್ ಮಾಡಿ ಈ ಥರ ತಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೂ ತಟ್ಕೊಳ್ಬೋದು. ಇವಾಗ ಆಯಿಲ್ ಬಿಸಿ ಆಗಿದೆ, ಹಾಕೊಳ್ಳೋಣ ವಡೆ. ಫ್ರೈ ಮಾಡ್ಕೊಳಕ್ಕೆ ಹಾಕೊಳ್ಳೋಣ. ನೋಡಿ ಮೊದಲಿಗೆ ನಾನಿಲ್ಲಿ 3 ಹಾಕೊಳ್ತಿರೋದು, 3 ವಡೆ ಹಾಕೊಳ್ತಿರೋದು ಮದ್ದೂರು ವಡೆ. ಅದು ಕೆಂಬನ್ನ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾವು ನಮ್ಮ ಮನೇಲಿ ಮಾಡಿದ್ದು ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ನಿಮ್ಮ ಮನೇಲಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ, ಮಾಡಿ ನೀವು. ಇದು ಕೆಂಬನ್ನ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ 1 by 1 ತಗೊಳ್ತಿರೋದು ಇವಾಗ ಆಗಿದೆ. ಬಿಸಿಯಾದ ಆರೋಗ್ಯಕರವಾದ, ಮನೇಲಿ ಮಾಡಬೇಕಂದ್ರೆ ಆರೋಗ್ಯಕರನೂ ಅಂತ ಹೇಳ್ಬೋದು. ಬಿಸಿಯಾದ ಆರೋಗ್ಯಕರವಾದ ಮತ್ತು ರುಚಿಕರವಾದ ಗರಿಯಾದ ಮದ್ದೂರು ವಡೆ ಸವಿಯಲು ಸಿದ್ಧ, ರೆಡಿ. ಮತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.